ಮುಖ್ಯಮಂತ್ರಿಗಳು ತಮ್ಮ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಸರ್ಕಾರದ ಹಲವಾರು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಬೆಳಕು ಚೆಲ್ಲಿದರು. ನುಡಿದಂತೆ ನಡೆಯಬೇಕು ಎಂಬುದು 12ನೇ ಶತಮಾನದ ಬಸವಾದಿ ಶರಣರ ನಿಶ್ಚಲೆಯ ನಿಲುವು. ನಮ್ಮ ಸರ್ಕಾರ ಈ ಧ್ಯೇಯ ವಾಕ್ಯದಲ್ಲಿ ನಂಬಿಕೆ ಇಟ್ಟು ರಾಜ್ಯವು ತನ್ನದೇ ಆದ ಅಭಿವೃದ್ಧಿ ಮಾದರಿಗಳನ್ನು ನಿರ್ಮಿಸಿದೆ ಎಂಬುವ ಮಾತನ್ನ ಹೇಳಿದರು. ಇದೀಗ ರಾಷ್ಟ್ರಗೀತೆ ಶ್ರೀ ರಾಜೇಶ್ ಮತ್ತು ಶ್ರೀಮತಿ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಗಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉತ್ಕಲ ಜಗತಿ ತರಂಗಾ ತವ ಶುಭ ನಾಮೇ ಜಾತೆ तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे. ಈಗ ಮಾನ್ಯ ಮುಖ್ಯಮಂತ್ರಿಗಳನ್ನು ಪರೇಡ್ ಕಮಾಂಡರ್ ಶ್ರೀ ಎ ನಾಗರಾಜ್ ಅವರು ಕವಾಯತು ಪ್ರಾರಂಭಿಸಲು ಅನುಮತಿ ಕೋರಲು ಮುಂದೆ ಬರುತ್ತಿದ್ದಾರೆ. ಈಗ ಅನುಮತಿಗಾಗಿ ಬೇಡಿಕೆ. ಮುಖ್ಯಮಂತ್ರಿಗಳ ಅನುಮೋದನೆ ತೆಗೆದುಕೊಂಡು ಇಂದಿನ ಬಹಳ ಮುಖ್ಯ ಭಾಗವಾದ ಪಥಸಂಚಲನ ಪ್ರಾರಂಭವಾಗುತ್ತದೆ. ಮಳೆ ಗಾಳಿ ಲೆಕ್ಕಿಸದೆ ಹಲವಾರು ದಿನಗಳಿಂದ ಅಭ್ಯಾಸದಲ್ಲಿ ನಿರತವಾಗಿದ್ದ ಸುಮಾರು 30 ತುಕಡಿಗಳಿಂದ ಇದೀಗ ಕವಾಯತ್ತು ಪ್ರಾರಂಭವಾಗುವ ಸಮಯ. ಮೆರವಣಿಗೆ ಅಥವಾ ಪಥಸಂಚಲನ ಇದು ಸಾಮಾನ್ಯವಾಗಿ ಸೈನ್ಯ ಅಥವಾ ಬೇರೆ ಸಂಘಟನೆಗಳು ಒಂದು ನಿರ್ದಿಷ್ಟ ಲಯದಲ್ಲಿ ಸಾಲಾಗಿ ನಡೆಯುವ ಒಂದು ಪ್ರಕ್ರಿಯೆ. ಒಂದು ಸಮಾರಂಭ ಅಥವಾ ಕಾರ್ಯಕ್ರಮದ ಆರಂಭದಲ್ಲಿ ಗೌರವ ಸಲ್ಲಿಸಲು ಅಥವಾ ಶಿಸ್ತನ್ನು ಪ್ರದರ್ಶಿಸಲು ಪಥಸಂಚಲನವನ್ನು ಮಾಡಲಾಗುತ್ತದೆ. Ladies and gentlemen, we are all now set for the colorful march past which is ಮೊದಲನೇ ತುಕಡಿ ಗಡಿ ಭದ್ರತಾ ಪಡೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಆಕರ್ಷಕ ಪಥಸಂಚಲನ ಪ್ರಾರಂಭವಾಗಿದೆ. ಬಿಎಸ್ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಗಡಿ ಭದ್ರತಾ ಪಡೆಯ ಒಂದು ತಂಡ, ಒಂದು ತುಕಡಿ ಮುಂಭಾಗದಲ್ಲಿ ಇದೀಗ ಶಿಸ್ತುಬದ್ಧವಾಗಿ ಹೆಜ್ಜೆಗಳನ್ನು ಹಾಕುತ್ತಾ ಮುನ್ನಡೆಯುತ್ತಿದೆ. ಭಾರತದ ಪ್ರಾಥಮಿಕ ಗಡಿ ರಕ್ಷಣಾ ಸಂಘಟನೆಯಾಗಿದೆ ಬಿಎಸ್ಎಫ್. ಭಾರತದ ಒಕ್ಕೂಟದ 5 ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಬಿಎಸ್ಎಫ್ ಒಂದಾಗಿದೆ. 1965ರ ಡಿಸೆಂಬರ್ 1ರಂದು ಭಾರತದ ಗಡಿಯ ಭದ್ರತೆ ಮತ್ತು ಅದರೊಂದಿಗೆ ಸಂಪರ್ಕ ಹೊಂದಿದ ವಿಷಯಗಳಿಗಾಗಿ ಭದ್ರತೆಗಾಗಿ ಇದು ಹುಟ್ಟಿಕೊಂಡಿತು. ಇದು ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆ ಆಗಿದ್ದು ಭಾರತದ ಭೂಗಡಿಯನ್ನು ಕಾಪಾಡುವುದು ಮತ್ತು ಬಹುರಾಷ್ಟ್ರೀಯ ಅಪರಾಧವನ್ನು ತಡೆಗಟ್ಟುವುದು ಗಡಿ ಭದ್ರತಾ ಪಡೆಯ ಕೆಲಸ. ಇದು ಪ್ರಸ್ತುತ ವಿಶ್ವದ ಅತಿ ದೊಡ್ಡ ಕಾವಲು ಪಡೆಯಾಗಿದೆ. ಬಿಎಸ್ಎಫ್ ಅನ್ನು ಭಾರತೀಯ ಪ್ರಾಂತ್ಯಗಳ ರಕ್ಷಣಾ ರೇಖೆ ಎಂದು ಕರೆಯಲಾಗುತ್ತದೆ. ಈ ಎಲ್ಲ ತಂಡಗಳನ್ನು ಮುನ್ನಡೆಸುತ್ತಿರುವವರು ಉಪ ಪೊಲೀಸ್ ಆಯುಕ್ತರಾದ ಶ್ರೀ ಎ ನಾಗರಾಜ, ಪ್ರಧಾನ ದಂಡನಾಯಕರಾಗಿ ಇಂದು ಸೇವೆ. ಅವರಿಗೆ ಸಹಾಯ ಹಸ್ತವನ್ನು ನೀಡಿದ್ದಾರೆ ಸಹಾಯಕ ಪೊಲೀಸ್ ಆಯುಕ್ತರಾಗಿ ಶ್ರೀ ನಿಖಿಲ್ ಕುಮಾರ್ ಆರ್ಎನ್, ಡೆಪ್ಯೂಟಿ ಪರೇಡ್ ಕಮಾಂಡರ್. ಅವರ ಹಿಂಬದಿಯಲ್ಲಿ ಮೊದಲನೇ ತಂಡವಾಗಿ ಗಡಿ ಭದ್ರತಾ ಪಡೆಯ ಒಂದು ತುಕಡಿ. ಸಬ್ ಇನ್ಸ್ಪೆಕ್ಟರ್ ವಿಶ್ವಜಿತ್ ಭಾರದ್ವಾಜ್ ಸಾರಥ್ಯ ವಹಿಸಿದ್ದಾರೆ. ಪರೇಡ್ ಕಮಾಂಡರ್
ಶ್ರೀ ಎ ನಾಗರಾಜ್ ಅವರನ್ನ second in command, ಇದೀಗ ನಾವು ನೋಡ್ತಾ ಇದ್ದೇವೆ. ಅವರ ಹಿಂಬದಿಯಲ್ಲಿ ಸಹಾಯಕ ಪೊಲೀಸ್ ಆಯುಕ್ತರಾದ ಶ್ರೀ ನಿಖಿಲ್ ಕುಮಾರ್ RN, second in command. ಡೆಪ್ಯೂಟಿ ಪರೇಡ್ ಕಮಾಂಡರ್. To welcome the first contingent in front of the main stage. The contingent is BSF, led by Sub-Inspector Vishwajit Bharadwaj. Please give a round of applause, ladies and gentlemen, for all these disciplined soldiers. After the BSF contingent, we have two contingents of the KSR. ಕರ್ನಾಟಕ ರಾಜ್ಯ ಮೀಸಲು Of the ಪೊಲೀಸ್ men. KSRP ಪುರುಷರ ತಂಡವನ್ನು ಇದೀಗ ನೋಡ್ತಾ ಇದ್ದೀವಿ. ಸಂಗಮೇಶ್ ಬೈಚಬಾಲ್ ಸ್ಪೆಷಲ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ತಂಡದ ನೇತೃತ್ವ ವಹಿಸಿದ್ದಾರೆ. ಅವರ ಹಿಂಬದಿಯಲ್ಲಿ KSRP ಮಹಿಳಾ ತಂಡ ಮಂಜುಳಾ DK ಅವರು ಇದರ ನೇತೃತ್ವವನ್ನು ವಹಿಸಿದ್ದಾರೆ. ಪಕ್ಕದ ರಾಜ್ಯ ಗೋವಾ ಪೊಲೀಸ್ ಒಂದು ತುಕಡಿ ಕೂಡ ಭಾಗಿಯಾಗಿದೆ. ಪ್ರಫುಲ್ ಗಿರಿ ಅವರು ಸಾರಥ್ಯವನ್ನು ವಹಿಸಿದ್ದಾರೆ. ಸಿಟಿ ಆರ್ಮ್ ರಿಸರ್ವ್ ಪೊಲೀಸ್, ನಗರ ಸಶಸ್ತ್ರ ಮೀಸಲು ಪಡೆ ಬೆಂಗಳೂರು ನಗರ ಪೊಲೀಸರ ಪ್ರಮುಖ ಘಟಕಗಳಲ್ಲಿ ಒಂದಾಗಿದೆ. ಇದು ನಗರ ಪೊಲೀಸ್ ಸಶಸ್ತ್ರ ವಿಭಾಗವಾಗಿದ್ದು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನಾಗರಿಕ ಪೊಲೀಸರಿಗೆ ಸಹಾಯ ಮಾಡುವ ಕೆಲಸ ಇವರದ್ದು. ಜಯಂತ್ ನಾಯಕ್ ರವರು ನೇತೃತ್ವವನ್ನು ವಹಿಸಿದ್ರು. KSISF ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯ ಒಂದು ತಂಡ. ಈಗ ಬೆಂಗಳೂರು ಸಿಟಿ ಪೊಲೀಸ್, ಬೆಂಗಳೂರು ನಗರ ಪೊಲೀಸ್ ನೇತೃತ್ವ ನಾರಾಯಣ್ ಅವರದ್ದು. ಬಿಜೆಪಿ ಮಹಿಳಾ ತಂಡದ ಒಂದು ತುಕಡಿ ಚಂದ್ರಕಲಾ ಬಿಜೆ ಅವರ ನೇತೃತ್ವದಲ್ಲಿ ಮುಂದೆ ಸಾಗಿದೆ. ನಗರ ಪೊಲೀಸ್ ಟ್ರಾಫಿಕ್ ಸಂಚಾರಿ ವ್ಯವಸ್ಥೆಗಳನ್ನು ಸಮರ್ಥವಾಗಿ ನಿರ್ವಹಿಸುವಂತಹ ಬಿಸಿಪಿ ಟ್ರಾಫಿಕ್ ವಿಶ್ವನಾಥ್ ಬಿರಾದಾರ್ ಅವರ ನೇತೃತ್ವದಲ್ಲಿ. ಡಾಗ್ ಸ್ಕ್ವಾಡ್ ಪೊಲೀಸ್ ಶ್ವಾನದಳ, ಈ ಶ್ವಾನದಳಕ್ಕೆ ವಿಶೇಷವಾದ ತರಬೇತಿಯನ್ನು ನೀಡುವ ಮೂಲಕ ಪೊಲೀಸರ ಹಲವಾರು ಪ್ರಮುಖ ಕಾರ್ಯಗಳಲ್ಲಿ ಬಳಸಿಕೊಳ್ಳಲಾಗುತ್ತದೆ. ಕಾಣೆಯಾದವರನ್ನು ಹುಡುಕುವುದು, ಕಾನೂನು ಬಾಹಿರ ವಸ್ತುಗಳನ್ನು ಪತ್ತೆ ಹಚ್ಚುವುದು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಸುರಕ್ಷತೆಯನ್ನು ಖಾತ್ರಿಪಡಿಸುವಂತಹ ಕೆಲಸ ವೇಣುಗೋಪಾಲ್ VR ನೇತೃತ್ವದಲ್ಲಿ. ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಇಲಾಖೆಯ ಒಂದು ತಂಡ, ರಾಷ್ಟ್ರೀಯ ಕೆಡೆಟ್ ದಳದ ಒಂದು ತುಕಡಿ, ದುರೋವ್ ಜಕಾರ್ ಅವರ ನೇತೃತ್ವದಲ್ಲಿ ಅಗ್ನಿಶಾಮಕ ದಳದ ಒಂದು ತುಕಡಿ ಬೆಂಕಿಯಿಂದ ಉಂಟಾಗುವ ಅನಾಹುತಗಳನ್ನು ತಡೆಯಲು ಅದರೊಡನೆ ಹೋರಾಡಿ ಅದನ್ನು ಆರಿಸುವುದಕ್ಕೆಂದೇ ವಿಶೇಷವಾಗಿ ರಚನೆಯಾಗಿರುವ ಸಿಬ್ಬಂದಿ ಅಗ್ನಿಶಾಮಕ ದಳ. ಶ್ರೀ ಮಹಾಂತ್ ಗೌಡ ಅವರ ನೇತೃತ್ವದಲ್ಲಿ ಅಬಕಾರಿ ಒಂದು ತಂಡ, ಅಬಕಾರಿ ಇಲಾಖೆಯ ಜಸ್ವಂತ್ PV ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಸಾರಥ್ಯವನ್ನು ವಹಿಸಿದ್ದಾರೆ. ಸಿವಿಲ್ ಡಿಫೆನ್ಸ್ ನಾಗರಿಕ ರಕ್ಷಣೆ ಇದರ ಒಂದು ತುಕಡಿ, ನಾಗರಿಕರನ್ನು ರಕ್ಷಿಸುವುದು, ಆಸ್ತಿಪಾಸ್ತಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವುದು ಮತ್ತು ತುರ್ತು ಪರಿಸ್ಥಿತಿಗಳನ್ನು ನಿರ್ವಹಿಸುವುದು ಇವರ ಕರ್ತವ್ಯ. ವಿನೋದ್ S ಡಿವಿಷನಲ್ ವಾರ್ಡನ್ ಗೃಹ ರಕ್ಷಕ ದಳದ ಒಂದು ತುಕಡಿ, ರೂಪಾ G ಸೀನಿಯರ್ ಪ್ಲಟೂನ್ ಕಮಾಂಡರ್. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪೊಲೀಸರಿಗೆ ಸಹಾಯ ಮಾಡುವ ಸ್ವಯಂ ಸೇವಕರ ಪಡೆ. ಟ್ರಾಫಿಕ್ ವಾರ್ಡನ್ಸ್ ಒಂದು ತುಕಡಿ, ಸಾರಿಗೆ ದಟ್ಟಣೆಯನ್ನು ಸರಿದೂಗಿಸುವ ವಿಷಯದಲ್ಲಿ ಟ್ರಾಫಿಕ್ ವಾರ್ಡನ್ಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಾರೆ. ಶ್ರೀ ಜಯಪ್ರಕಾಶ್ ಡೆಪ್ಯೂಟಿ ಚೀಫ್ ಟ್ರಾಫಿಕ್ ವಾರ್ಡನ್. ಮಿತ್ರ ಅಕಾಡೆಮಿ ಅರಕೆರೆ ಶಾಲೆಯ ಒಂದು ತಂಡ, ಶ್ರವ್ಯ D ಭಟ್ ಸಾರಥ್ಯದಲ್ಲಿ. ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತೆಯ ಬಗ್ಗೆ ತಿಳಿದಿರುವುದು ಅತಿ ಮುಖ್ಯ. ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ನ ಒಂದು ತಂಡ, ಅಥರ್ವ ಅವರ ನೇತೃತ್ವದಲ್ಲಿ. ಎಂಡೋವರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸರ್ಜಾಪುರ ಜೋಯಾ ಬೇಗಂ ಅವರ ನಾಯಕತ್ವದಲ್ಲಿ. ಥೆನ್ಸಿ ತಂಗಮ್ಮ ಅವರ ನೇತೃತ್ವದಲ್ಲಿ ಆರ್ಮಿ ಪಬ್ಲಿಕ್ ಸ್ಕೂಲ್ ಕಾಮರಾಜ್ ರೋಡ್ ಒಂದು ತಂಡ. ರಕ್ಷಿತ್ ಎಂ ಗವರ್ನಮೆಂಟ್ ಮಾಡೆಲ್ ಪಬ್ಲಿಕ್ ಸ್ಕೂಲ್ ನಾಗಶೆಟ್ಟಿಹಳ್ಳಿ. ರಕ್ಷಿತ್ ಎಂ ಅವರ
ಮುಂದಾಳತ್ವದಲ್ಲಿ ಗವರ್ನಮೆಂಟ್ ಮಾಡೆಲ್ ಪಬ್ಲಿಕ್ ಸ್ಕೂಲ್ ನಾಗಶೆಟ್ಟಿಹಳ್ಳಿ. ಅವರ ನೇತೃತ್ವದಲ್ಲಿ ಗವರ್ಮೆಂಟ್ ಮಾಡೆಲ್ ಪ್ರೈಮರಿ ಸ್ಕೂಲ್ ನಾಗಶೆಟ್ಟಿಹಳ್ಳಿ. ಇದೀಗ ವೀಕ್ಷಿಸ್ತಾ ಇದ್ದೀರಿ ಬಾಪು ಹೈಸ್ಕೂಲ್ನ ಒಂದು ತಂಡ. ಬಾಪು ಹೈಸ್ಕೂಲ್ ಯಶವಂತಪುರ ಮಾನಸ ಸಿ ಅವರ ನೇತೃತ್ವದಲ್ಲಿ. ಬಾಪು ಹೈಸ್ಕೂಲ್ ಯಶವಂತಪುರ. ಎನ್ಎ ಮುತ್ತಣ್ಣ ಪೊಲೀಸ್ ಸ್ಕೂಲ್ ಧಾರವಾಡ ಪುನೀತ್ ವೀರಭದ್ರನವರ್ ಅವರ ನೇತೃತ್ವದಲ್ಲಿ. ಅವರ ನೇತೃತ್ವದಲ್ಲಿ ಎನ್ಎ ಮುತ್ತಣ್ಣ ಪೊಲೀಸ್ ಸ್ಕೂಲ್ ಧಾರವಾಡ. ಬಾಪು ಹೈಸ್ಕೂಲ್ ತಂಡವನ್ನ ನೋಡ್ತಾ ಇದ್ದೀರಿ. ಇದೀಗ ಎನ್ಎ ಮುತ್ತಣ್ಣ ಪೊಲೀಸ್ ಸ್ಕೂಲ್ ಧಾರವಾಡ. Strong citizens and make Karnataka and India strong. After the N.A. Muttanna Police School, Dharwad, RR English School ಯಶವಂತಪುರ the main stage, ಪಾವನಿ ಅವರ ನೇತೃತ್ವದಲ್ಲಿ. Yeshwanthpura, led by Pavani. RR English School ಯಶವಂತಪುರ ಪಾವನಿ ಅವರ ಮುಂದಾಳತ್ವದಲ್ಲಿ. But now we have the contingent from the Bharat Scouts and ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಒಂದು ತುಕಡಿ ಪಾಲ್ಗೊಂಡಿದೆ. ಮಕ್ಕಳು 4 ಗೋಡೆಗಳ ನಡುವೆ ಓದು ಬರಹಗಳನ್ನು ಕಲಿಯುವುದರ ಜೊತೆಗೆ ನಿಸರ್ಗದ ಮಡಿಲಲ್ಲಿ ಒಂದಾಗಿ ಬೆರೆತು ಸಮನ್ವಯದಿಂದ ಬಾಳಲು ಕಲಿಯುವಂತೆ ಪ್ರೇರೇಪಿಸುವ ಉದ್ದೇಶ ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡ. ಉಮೈಮಾ ಅವರ ನೇತೃತ್ವ ಆ ತಂಡಕ್ಕಿತ್ತು. ಇದೀಗ ಭಾರತ್ ಸೇವಾದಳ. 3 more contingents to go before the band takes over. The contingent from the Police Public School, Koramangala. ಭಾರತ್ ಸೇವಾದಳದ ತಂಡ. M. Yadav. ಅವರ ಹಿಂದೆ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಕೋರಮಂಗಲ ರಕ್ಷಾ ಎಂ ಯಾದವ್ ಅವರ ನೇತೃತ್ವದಲ್ಲಿ. Ladies and gentlemen, we are all set to welcome two special ಪೊಲೀಸ್ ಪಬ್ಲಿಕ್ ಸ್ಕೂಲ್ ಕೋರಮಂಗಲ ಸಮರ್ಥನಂ ರಾಜೇಶ್ ಅವರ ನೇತೃತ್ವದಲ್ಲಿ. ನಾವು ಯಾರಿಗೂ ಕಡಿಮೆ ಇಲ್ಲ ಎಂದು ತೋರಿಸಿಕೊಡುತ್ತಿರುವ ದೇವರ ಮಕ್ಕಳು ಈ ಅಂಗವಿಕಲರು. ನಮಗೆ ಅನುಕಂಪ ಬೇಡ, ಅವಕಾಶ ಬೇಕು ಘೋಷವಾಕ್ಯದೊಂದಿಗೆ ಕೆಲಸ ಮಾಡುತ್ತಿರುವ ಸಂಸ್ಥೆ ಸಮರ್ಥನಂ ಟ್ರಸ್ಟ್ ಫಾರ್ ಡಿಸೇಬಲ್ಡ್. ಇದೀಗ ರಮಣಶ್ರೀ ಒಂದು ತುಕಡಿ. ಮಾನವೀಯತೆಯ ಸೇವೆಯೇ ದೇವರ ಸೇವೆ ಎಂಬ ಧ್ಯೇಯ ವಾಕ್ಯದೊಂದಿಗೆ 1969ರಲ್ಲಿ ಸ್ಥಾಪನೆಯಾದ ಸಂಸ್ಥೆ ದೃಷ್ಟಿ ವಿಕಲಚೇತನರು, ಮಾನಸಿಕವಾಗಿ ವಿಕಲಾಂಗರು ಅಥವಾ ಯಾವುದೇ ಇತರ ಅಂಗವೈಕಲ್ಯ ಹೊಂದಿರುವ ವಯಸ್ಕರು ಮತ್ತು ಮಕ್ಕಳ ಪುನರ್ವಸತಿಯನ್ನು ಗುರಿಯಾಗಿಸಿಕೊಂಡಿರುವ ಸಂಸ್ಥೆ ರಮಣಶ್ರೀ. ನೇತೃತ್ವ ವಜ್ರೇಶ್ ಅವರದ್ದು. ಅವರ ಪೊಲೀಸ್ ಬ್ಯಾಂಡ್ ವಿವಿಧ ಸಂಗೀತ ವಾದ್ಯಗಳನ್ನು ನುಡಿಸಿ ಕಾರ್ಯಕ್ರಮಗಳಿಗೆ ಮೆರುಗು ನೀಡುವ ತಂಡ. ಪಥಸಂಚಲನದಲ್ಲಿ ಲಯಬದ್ಧವಾಗಿ ಕರಾರುವಕ್ಕಾಗಿ ಹೆಜ್ಜೆಯನ್ನು ಹಾಕಲು ಪ್ರೇರೇಪಿಸುವ ಹಿನ್ನೆಲೆ ಸಂಗೀತವನ್ನು ನೀಡುತ್ತಿರುವ ಪೊಲೀಸ್ ಬ್ಯಾಂಡ್.